ಗುರುಗಳೇ, ನಾನು ನಿಮ್ಮ ಎಸ್ ಕೆ ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ನಾನು ಒಂದು ಸೀರೀಸ್ ತೊಗೊಂಬಂದಿದ್ದೀನಲ್ಲ ನಿಮಗೆ. ಬೆಂಗಳೂರಿಂದ ಉದಯಪುರ್ಗೆ ಹೋದೆ, ಉದಯಪುರಲ್ಲಿ ಸ್ಟೇ ಮಾಡಿದೆ, ಅಲ್ಲೆಲ್ಲ ಉದಯಪುರಲ್ಲಿ ಎಲ್ಲೆಲ್ಲ ನೀವು ಹೋರಾಡ್ಬೋದು ಅಂತ ತೋರಿಸ್ದೆ. ಅಲ್ಲಿಂದ ಚೇತಾಗಿ ಇಟ್ಕೊಂಡ್ಬಿಟ್ಟು ಡೆಲ್ಲಿಗೆ ಹೋದೆ, ಅಲ್ಲಿಂದ ಕಾಲ್ಕಾಯಿಂದ ಶಿಮ್ಲಾ. ಸದ್ಯಕ್ಕೆ ಶಿಮ್ಲೆಯಿಂದ ನಾನು ಬಂದುಬಿಟ್ಟಿದ್ದೀನಿ ಯು ಪಿಗೆ. ಇವಾಗ ಯು ಪಿಗೆ ಏನಕ್ಕೆ ಬಂದಿದೆ ಅಂದರೆ ನಿಮ್ಗೆ ತೋರಿಸ್ಬೇಕು. ನಾನು ಭಾರತದ ಫಾಸ್ಟೆಸ್ಟ್ ಟ್ರೈನು ಅದು ಬಂದು ನಮ್ದು ಇರೋದು ಯು ಪಿಯಲ್ಲಿ. ಹೇಳಕ್ಕೆ ಹೋದರೆ ನಿಮ್ಗೆ ಒಂದು ಸ್ಟೇಷನ್ ತೋರಿಸ್ತೀನಿ. ಸೊ ಈ ಸ್ಟೇಷನ್ ನೋಡಿ ಫಸ್ಟ್ ನೀವು ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಯಾವುದಂತ ಇದು ಟ್ರೈನು. ನಿಮಗೆ ಕಾಣಿಸ್ತಿರ್ಬೋದು ಅಲ್ಲಿ ಫೋಟೋ. ಸೊ ನಾನು ಬಂದುಬಿಟ್ಟಿದ್ದೀನಿ ನಮ್ಮ 9th ಸ್ಟೇಟ್ಗೆ. ಸೊ ಇದು ಬಂದಿರೋದು ಯು ಪಿಯಲ್ಲಿ ಶಾಹಿಬಾಬಾದ್ ರ್ಯಾಪಿಡ್ ರೈಲ್ ರೈಲ್ವೆ ಸ್ಟೇಷನ್ನು. ಸೊ ನಾನು ಕವರ್ ಮಾಡೋಕ್ಕೆ ಹೋಗ್ತಿರೋದು ನಮೋ ಭಾರತ್ ರ್ಯಾಪಿಡ್ ರೈಲ್ ಇವತ್ತು. ಸೊ ಅದು ಓಡೋದು 160 ಸ್ಪೀಡಲ್ಲಿ. 160 ಸ್ಪೀಡಲ್ಲಿ ನಿಮಗೆಲ್ಲ ತೋರಿಸ್ತೀನಿ, ವಿತ್ ಪ್ರೂಫ್ ನಿಮ್ಗೆ ತೋರಿಸ್ತೀನಿ ಇವತ್ತು. ಇದನ್ನ ಓಡೋದು ಆ್ಯಕ್ಚುಲಿ ಶಾಹಿಬಾಬಾದಿಂದ ಮೇರಠ್ವರೆಗೂ, ಬಟ್ ಇದು ಡೆಲ್ಲಿಯಿಂದ ಸ್ಟಾರ್ಟ್ ಮಾಡ್ತಾರೆ. ಬಟ್ ಆ ಪ್ರಾಜೆಕ್ಟ್ ಇನ್ನೂ ಐ ಗೆಸ್ ಲೇಟ್. ಅದೆಲ್ಲ ಇನ್ಫಾರ್ಮೇಷನ್ ಸ್ವಲ್ಪ ಮುಂದೆ ಬರೋಣ. ಸದ್ಯಕ್ಕೆ ಹೋಗೋಣ ಪ್ಲ್ಯಾಟ್ಫಾರ್ಮ್ಗೆ, ನೋಡೋಣ ಏನೆಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಪ್ರೊವೈಡ್ ಮಾಡ್ಬೋದು. ಪಾರ್ಕಿಂಗ್ ಎಲ್ಲ ಸಿಗುತ್ತೆ, ಸೊ ಪಾರ್ಕಿಂಗ್ ಟೆನ್ಷನ್ ಇರೋಲ್ಲ. ಮತ್ತು ಇದೇ ನಮ್ಮ ಎಂಟ್ರೆನ್ಸು. ಸದ್ಯಕ್ಕೆ ಬನ್ನಿ ಹೋಗೋಣ ಒಳಗಡೆ. ಬಂದುಬಿಟ್ಟಿನಿ ಸದ್ಯಕ್ಕೆ ಸ್ಟೇಷನ್ ಒಳಗಡೆ. ಎ ಸಿ ಅಂತೂ ಇಲ್ಲ ಇಲ್ಲಿ. ಸದ್ಯಕ್ಕೆ ಹೋಗೋಣ, ಟಿಕೆಟ್ ಕೌಂಟ್ರ್ ಹತ್ರ ಹೋಗೋಣ, ನೋಡೋಣ ಪ್ರೈಸಸ್ ಎಲ್ಲ ಹೆಂಗಿದೆ ಅಂತ. ನಿಮಗೆ ಎಲ್ಲ ಜಾಗದಲ್ಲಿ ಈ ಥರ ಡೈರೆಕ್ಷನ್ಸು ಮ್ಯಾಪ್ಸ್ ಎಲ್ಲ ಹಾಕಿರ್ತಾರೆ, ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡಿರ್ತಾರೆ. ಸೊ ನೀವು ನೋಡಿಕೊಂಡು ಯೂಸ್ ಮಾಡ್ಬೋದು. ಇಲ್ಲಿ ತಿನ್ನೋಕೆ ಐಟಮ್ ಎಲ್ಲ ಸಿಗುತ್ತೆ. ಸೊ ನಿಮ್ಗೆ ತಿನ್ನೋಕೆ ಏನಾದರೂ ಬೇಕಂದರೆ ನೀವು ಇಲ್ಲಿ ಇಸ್ಕೊಂಡು ತಿನ್ಬೋದು. ನಿಮ್ಗೆ ಏನಾದರೂ ಟಿಕೆಟ್ ಬೇಕಂದರೆ ಅಲ್ಲಿ ಇನ್ ಪರ್ಸನ್ ಹೋಗಿ ತೊಗೊಬೋದು, ಇಲ್ಲಾಂದರೆ ಇಲ್ಲಿಂದ ಆನ್ಲೈನ್ ತೊಗೊಬೋದು ನೀವು. ಸೊ ಇಲ್ಲಿ ನೀವು ನೋಡ್ಬೋದು, ಒಂದು ಬೈ ಟಿಕೆಟ್ ಇದೆ, ಇನ್ನೊಂದು NCMC ಆಪ್ರೇಷನ್ಸ್ ಇದೆ. ಸೊ ಬೈ ಟಿಕೆಟ್ ಮೇಲೆ ಕೇಳಿದ್ರೆ ಸ್ಟ್ಯಾಂಡರ್ಡು ಪ್ರೀಮಿಯಮು. ಸ್ಟ್ಯಾಂಡರ್ಡ್ ಅಂದರೆ ನಾರ್ಮಲ್ ಟಿಕೆಟು, ಪ್ರೀಮಿಯಮ್ ಅಂದರೆ ಸ್ವಲ್ಪ ಏನಂತಾರೆ ಪ್ರೀಮಿಯಮ್ ಕ್ವಾಲಿಟಿ ನಿಮ್ಗೆ ಸಿಗುತ್ತೆ. ಇದು ನಾನು ಸ್ಟ್ಯಾಂಡರ್ಡ್ ಟಿಕೆಟ್ ಮೇಲೆ ಕ್ಲಿಕ್ ಮಾಡಿದೆ, ಇದೆಲ್ಲ ಆಪ್ಷನ್ ಬಂದಿದೆ. ಸೊ ನಾವು ಸದ್ಯಕ್ಕೆ ದೊಹಾಯಿವರೆಗೂ ಟಿಕೆಟ್ ತೊಗೋಣ ಇಸ್ಕೊಂಡ್ಬಿಟ್ಟಿದ್ದೀವಿ. ಇಲ್ಲಿ ನಮ್ಮ ಟಿಕೆಟ್ನ ಸ್ಕ್ಯಾನ್ ಮಾಡಬೇಕು. ಬನ್ನಿ ಸ್ಕ್ಯಾನ್ ಮಾಡಿಬಿಟ್ಟು ಒಳಗಡೆ ಹೋಗೋಣ, ಆಮೇಲೆ ಇನ್ನೂ ಮಾತಾಡೋಣ. ಅದಕ್ಕೆ ನಾನು ಬಂದುಬಿಟ್ಟಿದ್ದೀನಿ ಒಳಗಡೆ ಟಿಕೆಟ್ ಸ್ಕ್ಯಾನ್ ಮಾಡಿ. ಸೊ ಟಿಕೆಟ್ ನೀವು ಇಸ್ಕೊಂಡ್ರೆ 2 ಪೀಪಲ್ಗೆ 2 ಟಿಕೆಟ್ ಬರುತ್ತೆ, ಒಂದರಲ್ಲೇ ಇರೋಲ್ಲ. 3 ತೊಗೊಂಡ್ರೆ 3 ಸ್ಲಿಪ್ ಬರುತ್ತೆ. ಸೊ ಇನ್ನೂ ಮಾತಾಡೋಕೆ ಹೋದರೆ ಟಿಕೆಟ್ ತೊಗೊಂಡಾದ್ಮೇಲೆ ವೆಂಡಿಂಗ್ ಮಷಿನ್ ಅಥವಾ ಇನ್ ಪರ್ಸನು ನೀವು ಸೆಕ್ಯೂರಿಟಿ ಚೆಕ್ ಹೋಗಬೇಕು. ಬ್ಯಾಗ್ ಏನಾದರೂ ಇದ್ದರೆ ಸ್ಕ್ಯಾನ್ ಮಾಡಿಸ್ಬೇಕು. ಸೆಕ್ಯೂರಿಟಿ ಚೆಕ್ ಆದಮೇಲೆ ಸ್ಕ್ಯಾನ್ ತೋರಿಸ್ನಲ್ಲ, ಅದು ಸ್ಕ್ಯಾನ್ ಮಾಡಿಬಿಟ್ಟು ನೀವು ಮೇರಠ್ ಕಡೆ ಹೋಗ್ಬೇಕಂದ್ರೆ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಯೂಸ್ ಮಾಡಬೇಕು. ಸದ್ಯಕ್ಕೆ ನಾವು ಹೋಗ್ತಿದ್ದೀವಿ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಕಡೆ. ಇದು ಸದ್ಯಕ್ಕೆ ನಾನು ಬಂದುಬಿಟ್ಟಿದ್ದೀನಿ ಪ್ಲ್ಯಾಟ್ಫಾರ್ಮಲ್ಲಿ. ಇದೇ ನಮ್ಮ ರ್ಯಾಪಿಡ್ ರೈಲ್ ಪ್ಲ್ಯಾಟ್ಫಾರ್ಮು. ಸೊ ಇಲ್ಲಿ ನೀವು ನೋಡ್ಬೋದು ಸೇಫ್ಟಿದೆಲ್ಲ ಪ್ರಿಕಾಷನ್ ಮಾಡಿದ್ದಾರೆ. ಸೊ ಇದು ನಂಗೆ ಸ್ವಲ್ಪ ಇಷ್ಟ ಆಯಿತು. ಅದು ಕಡೆ ಯಾರೂ ಹೋಗ್ಬಾರ್ದು, ಬಿದ್ದೋಗ್ಬಾರ್ದು ಅಂತ. ಇನ್ನು ನಾವು ಟ್ರೈನ್ ವೇಟಿಂಗ್, ಅಲ್ಲೊಂದು ಟ್ರೈನ್ ಇದೆ, ಅದು ಯಾಕೆ ಅದು ಕಡೆ ಇದೆ? ಅದು ಐ ಗೆಸ್ ಮೇಂಟೆನೆನ್ಸ್ಗೋಸ್ಕರ ಇದೆ ಅಲ್ಲಿ. ನೀವು ಎಲ್ಲ ಸ್ಟೇಷನ್ ನೋಡ್ಬೋದು ನಮ್ಮ ರ್ಯಾಪಿಡ್ ರೈಲ್ದು. ಸೊ ಇದೇ ಎಲ್ಲ ಸ್ಟೇಷನ್ ನಮ್ಮ ರ್ಯಾಪಿಡ್ ರೈಲ್ ಕವರ್ ಮಾಡುತ್ತೆ. ಸದ್ಯಕ್ಕೆ ಶಾಹಿಬಾಬಾದಿಂದ ಸ್ಟಾರ್ಟ್ ಆಗಿದೆ. ಸೊ ನಾವಿರೋದು ಇಲ್ಲಿ A03 ಹತ್ರ. ಸೊ ನಾವು ಇಲ್ಲಿಂದ ಮೀರಠ್ ಕಡೆ ಹೋಗೋದು. ಲಾಸ್ಟ್ ಸ್ಟಾಪ್ ಬಂದು ಮೋದಿಪುರಂ ಡಿಪೋ ಸ್ಟೇಷನ್. ಸೊ ನೀವು ಬೇಕಂದರೆ ಒಂದು ಸಲ ಪಾಸ್ ಮಾಡಿ ಎಲ್ಲ ಸ್ಟೇಷನ್ ನೋಡ್ಬೋದು. ಈ ರ್ಯಾಪಿಡ್ ರೈಲಲ್ಲಿ ನಿಮಗೆ 2 ಆಪ್ಷನ್ ಸಿಗುತ್ತೆ. ಒಂದು ಬಂದು ನಾರ್ಮಲ್ ಸ್ಟ್ಯಾಂಡರ್ಡು, ಇನ್ನೊಂದು ಪ್ರೀಮಿಯಮು. ನಿಮಗೆ ಟಿಕೆಟ್ ಹತ್ರ ತೋರಿಸ್ದಲ್ಲ ವೆಂಡಿಂಗ್ ಮಷೀನಲ್ಲಿ. ಸೊ ನಿಮಗೆ 2 ನಾನು ತೋರಿಸ್ತೀನಿ, ಸ್ಟ್ಯಾಂಡರ್ಡು ಪ್ರೀಮಿಯಮ್ 2 ಕಂಪ್ಯಾರಿಸನ್ ಮಾಡ್ತೀನಿ. ಕಂಪ್ಯಾರಿಸನ್ ಮಾಡಿ ತೋರಿಸಲೇಬೇಕು ಯಾವ್ದು ಬೆಸ್ಟ್ ಇರುತ್ತಂತ. ಮತ್ತು ಮಾತಾಡೋಕೆ ಹೋದರೆ ನಮ್ಮದು ಪ್ರೀಮಿಯಮ್ ಬಂದು ಸ್ಟ್ಯಾಂಡರ್ಡ್ಗಿಂತ ಡಬಲ್ ಇರುತ್ತೆ ಟಿಕೆಟ್ ಪ್ರೈಸು. ಇವಾಗ ನಾನು ದೊಹಾಯಿವರೆಗೂ ತೊಗೊಂಡಿದ್ದೀನಿ, ದೊಹಾಯಿಂದ ಮೀರಠ್ವರೆಗೂ ತಿರ್ಗಾ ತೊಗೊತೀನಿ. ಸೊ ಮಾತಾಡೋಕೆ ಹೋದರೆ ಇದು ಶಾಹಿಬಾಬಾದಿಂದ ದೊಹಾಯಿವರೆಗೂ ನಾರ್ಮಲ್ ಸ್ಟ್ಯಾಂಡರ್ಡಲ್ಲಿ 40 ರೂಪೀಸು. ಇದೇ ನಾನು ಪ್ರೀಮಿಯಮ್ ತೊಗೊತಿದ್ರೆ 80 ರೂಪೀಸ್ ಪೇ ಮಾಡಬೇಕಾಗಿತ್ತು. ಮತ್ತು ಪ್ರೀಮಿಯಮ್ಗೆ ಸೆಕ್ಷನ್ ಸಪ್ರೇಟ್ ಆಗಿದೆ, ಅದು ನಿಮಗೆ ನಾನು ಪ್ರೀಮಿಯಮ್ ಕ್ಲಾಸ್ ಹೋದಾಗ ತೋರಿಸ್ತೀನಿ. ಸೊ ಇದೇ ನಮ್ಮ ನಮೋ ಭಾರತ್ ರ್ಯಾಪಿಡ್ ರೈಲು. ಬನ್ನಿ ಹೋಗೋಣ ಇದು ಒಳಗಡೆ. ನಾನು ಕೂತ್ಕೊಂಡ್ಬಿಟ್ಟಿದ್ದೀನಿ ನಮ್ಮ ರ್ಯಾಪಿಡ್ ರೈಲಿನ ಸ್ಟ್ಯಾಂಡರ್ಡ್ ಕ್ಲಾಸ್ ಒಳಗಡೆ. ಸೊ ರೆಡ್ ಇನ್ ಕಲರ್ ಇದೆ, ನೀವು ನೋಡೋಕೆ ಹೋದರೆ ಅದೇ ನಮ್ಮ ಸೀಟು. ಸೊ ಎಲ್ಲ ಸೀಟ್ ಜೊತೆ ನಿಮಗೆ ಟೈಪ್ ಎ ಸಾಕೆಟ್ ಸಿಕ್ಬಿಡುತ್ತೆ, ಮತ್ತು ಮ್ಯಾಗ್ಝಿನ್ ಹೋಲ್ಡರ್ ಸಿಕ್ಬಿಡುತ್ತೆ. ಮತ್ತು ಹೇಳಕ್ಕೆ ಹೋದರೆ ಈ ಸೀಟ್ಸ್ ಎಲ್ಲ ರಿಕ್ಲೈನ್ ಆಗೋಲ್ಲ. ಕುಷನ್ನು ಚೆನ್ನಾಗಿದೆ, ಕುಷನಿಂಗ್ ಆ್ಯಕ್ಚುಲಿ ಚೆನ್ನಾಗಿದೆ. ಮತ್ತು ಈ ಆರ್ಮ್ರೆಸ್ಟು ಅಡ್ಜಸ್ಟಬಲು. ಸೊ ಇದು ಒಂದು ಒಳ್ಳೆಯದು. ಮತ್ತು ಇಲ್ಲಿ ನಿಮಗೆ ಲಗೇಜ್ ಸ್ಪೇಸ್ ಕೊಟ್ಬಿಟ್ಟಿರ್ತಾರೆ, ಮುಂದೆ ಲಗೇಜ್ ಇಟ್ಕೊಬೋದು. ಅದಾದಮೇಲೆ ನಿಮಗೆ ಗ್ರ್ಯಾಬಿಂಗ್ ಹ್ಯಾಂಡಲ್ ಕೊಟ್ಬಿಡ್ತಾರೆ.
ಅದಾದಮೇಲೆ ಇಲ್ಲಿ ಸ್ವಲ್ಪ ಸೆಕ್ಷನ್ ಸಿಗುತ್ತೆ ನಿಮಗೆ ಈ ಥರ ಕೂತ್ಕೊಂಡಾಗೆ. ಸೊ ಫ್ರೆಂಡ್ಸ್ ಇದ್ದರೆ ನೀವು 4 ಜನ ಜೊತೆಯಲ್ಲೇ ಕೂತ್ಕೊಬೋದು. ಸೊ ಇವ್ರಿಗೂ ಇಲ್ಲಿ ಚಾರ್ಜಿಂಗ್ ಟೈಪ್ ಎ ಸಾಕೆಟ್ಸ್ ಇದೆ. ಇದು ನಾನು ನಿಮಗೆ ಇಂಟೀರಿಯರ್ಸ್ ತೋರಿಸಿದೆ. ಮೇನ್ ನಾನು ಬಂದಿರೋ ಸ್ಪೀಡ್ಗೆ 160 ಟಚ್ ಮಾಡುತ್ತಾ ಇಲ್ಲ ಅಂತ. ಎಲ್ಲಿ 160 ಟಚ್ ಮಾಡುತ್ತೆ ನೋಡೋಣ. ಯೂಸ್ ನಿಮಗೆ ಚೆನ್ನಾಗಿರೋದು ಸಿಗುತ್ತೆ, ಯಾಕಂದರೆ ವಿಂಡೋಸು ವೈಡಾಗಿದೆ ವಿಂಡೋಸ್ ಎಲ್ಲ. ಬಂದ್ಬಿಟ್ಟು ಮೊದಲ ಸ್ಟಾಪು ಗಾಜಿಯಾಬಾದ್ಗೆ. कृपया ट्रेन के अंदर संगीत न बजाएं. Please do not play music inside the train. ದಿಂದ ಹೊರಟ್ಬಿಟ್ಟಿದ್ದೀವಿ. ನೆಕ್ಸ್ಟ್ ಸ್ಟೇಷನ್ ಗುಲ್ದಾರು. ಇನ್ನೂ ಅದು ಸ್ಪೀಡ್ ನಂಗೆ ಸಿಗಲಿಲ್ಲ. ಇವಾಗ ನಂಗೆ ಸಿಕ್ಕಿರೋದು ಮ್ಯಾಕ್ಸ್ 130 ಅಷ್ಟೇ ಸದ್ಯಕ್ಕೆ. ಸೊ ನೀವು ನೋಡ್ಬೋದು ನಮ್ಮ ಟ್ರೈನ್ ಹಿಂಗೆ ಹೋಗ್ತಿದೆ. ಸ್ಪೀಡು ಏನು ಸಕ್ಕದ ಹೊಡಿತಿದೆ. ಅವರು 149 ಕಿಲೋಮೀಟ್ರ್ ಪ್ರತಿ ಹಾರ್ ಹೊಡೆದಿದ್ದಾನೆ. ಸಕ್ಕದಾಗಿತ್ತು ರನ್ ಮಾತ್ರ. ಸದ್ಯಕ್ಕೆ ನಾವು ರೀಚ್ ಆಗಿದ್ದೀವಿ ಗುಲ್ದಾರ್ಗೆ. ಬಟ್ ನಾನು ವೆಯ್ಟ್ ಮಾಡ್ತಿರೋದು 160 ಕಿಲೋಮೀಟ್ರ್ ಪ್ರತಿ ಹಾರ್ದು ಸ್ಪೀಡ್ನ. ಅದು ವೆಯ್ಟ್ ಮಾಡ್ತೀನಿ ನಾನು. ನಾವು ದುಹಾಯ್ಗೆ ಅಪ್ರೋಚ್ ಹೊಡೆದ್ಬಿಟ್ಟಿದ್ದೀವಿ. ಬಟ್ ಇನ್ನೂ 160 ಟಚ್ ಮಾಡಿಲ್ಲ. ನನಗೆ 160 ಟಚ್ ಮಾಡಬೇಕು. ಸೊ ನೆಕ್ಸ್ಟು ನಾವು ಹೋಗ್ತಿದ್ವಿ ಪ್ರೀಮಿಯಂ ಕ್ಲಾಸಲ್ಲಿ. ಅದು ನೋಡೋಣ ಹೆಂಗಿರುತ್ತಂತ. ಡೋರ್ಸ್ ಓಪನ್ ಮಾಡೋಕ್ಕೆ ಇಲ್ಲಿ ಗ್ರೀನ್ ಲೈಟ್ ಬರುತ್ತೆ. ಆವಾಗ ನೀವು ಇದನ್ನು ಟಚ್ ಮಾಡಬೇಕು, ಬಟನ್ ಪ್ರೆಸ್ ಮಾಡಬೇಕು. ನಾವು ರೀಚ್ ಆಗಿಬಿಟ್ಟಿದ್ವಿ ದುಹಾಯ್ ಸ್ಟೇಷನ್ಗೆ. ನಮ್ಮ ರ್ಯಾಪಿಡ್ ರೈಲ್ 160 ಟಚ್ ಮಾಡಿಲ್ಲ, 149 ಟಚ್ ಮಾಡಿತ್ತು. ಸೊ ಹೋಗೋಣ ನೆಕ್ಸ್ಟ್ ಸೆಕ್ಷನ್ಗೆ, ಪ್ರೀಮಿಯಮಲ್ಲಿ ಹೋಗೋಣ. ನೋಡೋಣ ಅಲ್ಲಿ 160 ಟಚ್ ಮಾಡುತ್ತಾ ಇಲ್ಲ ಅಂತ. ಅದು ಇಂಪಾರ್ಟೆಂಟ್ಲಿ ನಿಮಗೆ ತೋರಿಸ್ಬೇಕು. ನಾನು ನೋಡ್ಬೋದು ಟಿಕೆಟ್ ಮೇಲೆ ಪ್ರೀಮಿಯಂ ಕ್ಲಾಸ್ ಅಂತ ಬರೆದಿದೆ. ಸೊ ನಾನು ಒಂದೇ ಸ್ಟೇಷನ್ ತೊಗೊಂಡಿರೋದು. ಈ ಸ್ಟೇಷನಲ್ಲಿ 160 ಟಚ್ ಮಾಡಿದೆ ಅಂದರೆ ಮುಂದೆ ಎಲ್ಲೂ ಮಾಡೋಲ್ಲ. ಅದಕ್ಕೆ ಒಂದು ಸ್ಟೇಷನ್ ತೊಗೊಂಡೆ, ನೋಡೋಣ ಟಚ್ ಮಾಡುತ್ತೋ ಇಲ್ಲ ಅಂತ. ಪ್ರೀಮಿಯಂ ಟಿಕೆಟ್ ತೊಗೊಂಡ್ರೆ ನಿಮ್ಗೊಂದು ಎಕ್ಸ್ಟ್ರಾ ಫೀಚರ್ ಸಿಗುತ್ತೆ. ಅದು ಟ್ರೈನಲ್ಲಂತೂ ಒಂದು ಎಕ್ಸ್ಟ್ರಾ ಕಂಫರ್ಟ್ ಸಿಗುತ್ತೆ. ಇಲ್ಲೊಂದು ಎಕ್ಸ್ಟ್ರಾ ಸೆಕ್ಯೂರಿಟಿ ಮಾಡಬೇಕಾಗತ್ತೆ. ಸೆಕ್ಯೂರಿಟಿ ಎಲ್ಲ ಒಂದು ಏನೋ ಮಾಡಬೇಕು. ಅದು ನಿಮ್ಗೆ ತೋರಿಸ್ತೀನಿ ಬನ್ನಿ. ನನಗೆ ಅದು ಹೇಳಕ್ಕೆ ಬರ್ತಿಲ್ಲ. ಪ್ರೀಮಿಯಂ ಕ್ಲಾಸ್ ಟಿಕೆಟ್ ತೊಗೊಂಡ್ರೆ ನಿಮ್ಗೆ ಲಾಂಜ್ ಆಕ್ಸೆಸ್ ಸಿಗುತ್ತೆ. ಬನ್ನಿ ಹೋಗೋಣ ಲಾಂಜ್ ಆಕ್ಸೆಸ್ ಒಳಗಡೆ. ಲಾಂಜ್ ಒಳಗಡೆ ಬಂದುಬಿಟ್ಟಿದ್ದೀನಿ. ಸ್ಕ್ಯಾನ್ ಮಾಡಬೇಕಾಗತ್ತೆ ನೀವು ಪ್ರೀಮಿಯಂ ಟಿಕೆಟ್ ತೊಗೊಂಡ್ರೆ. ಲಾಂಜ್ ಒಳಗಡೆ ಬಂದರೆ ನಿಮ್ಗೆ ಇಲ್ಲಿ ಸೀಟಿಂಗ್ ಸಿಗುತ್ತೆ. ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಸೀಟಿಂಗ್ ಇರುತ್ತೆ ನಾರ್ಮಲ್ಕಿಂತ. ಮತ್ತು ನಿಮ್ಗೆ ಇಲ್ಲಿ ನ್ಯೂಸ್ ಪೇಪರ್ ಎಲ್ಲ ಸಿಗ್ಬಿಡುತ್ತೆ. ಸೊ ನ್ಯೂಸ್ ಪೇಪರ್ ಓದಬೇಕಂದ್ರೆ ಓದ್ಬೋದು. ಇಲ್ಲಿ ಒಂದು ಕೆಫೆಟೇರಿಯಾ ಟೈಪ್ಸ್ ಟೇಬಲ್ಸ್ ಇರುತ್ತೆ. ಆ ಟೇಬಲ್ಸ್ ಮೇಲೆ ಫ್ರೆಂಡ್ಸ್ ಜೊತೆ ಎಲ್ಲ ಬಂದರೆ ಚಿಲ್ ಮಾಡ್ಬೋದು ನೀವು ಟ್ರೈನ್ ಬರೋವರೆಗೂ. ಬನ್ನಿ ಇವಾಗ ಹೋಗೋಣ ನಮ್ಮ ಈ ರ್ಯಾಪಿಡ್ ರೈಲಿನ ಪ್ರೀಮಿಯಂ ಕ್ಲಾಸ್ ಒಳಗೆ.
ಪ್ರೀಮಿಯಮ್ ಒಳಗಡೆ ಬಂದುಬಿಟ್ಟಿದ್ದೀನಿ. ನೀವು ನೋಡೋಕೆ ಹೋದರೆ ಕಂಫರ್ಟಬಲ್ ಚೆನ್ನಾಗಿದೆ. ಬ್ಲೂ ಇನ್ ಕಲರ್ ಇದೆ ಎಲ್ಲ ನೀವು ನೋಡೋಕೆ ಹೋದರೆ. ಸೊ ಬ್ಲೂ ಇನ್ ಕಲರ್ ಇದೆ. ಮತ್ತು ಫೀಚರ್ಸ್ ಏನಲ್ಲ ಅಂದರೆ ನಿಮಗೆ ಹೆಡ್ ರೆಸ್ಟ್ವರೆಗೂ ಸಿಗುತ್ತೆ. ಅದಾದಮೇಲೆ ನಿಮಗೆ ಲೆಗ್ ರೆಸ್ಟ್ ಸಿಗುತ್ತೆ, ಮ್ಯಾಗ್ಝಿನ್ ಹೋಲ್ಡರು, ಗ್ಲಾಸ್ ಹೋಲ್ಡರು, ಕಪ್ ಹೋಲ್ಡರ್ ನೀವು ಕರಿಬೋದು. ಇಲ್ಲಿ ಹುಕ್ ಹ್ಯಾಂಗರ್ ಸಿಗುತ್ತೆ ನಿಮಗೆ, ಕೋಟ್ ಹ್ಯಾಂಗರು. ಅದಾದಮೇಲೆ ಗ್ರ್ಯಾಬಿಂಗ್ ಇಲ್ಲಿ ಸಿಗುತ್ತೆ. ಇಲ್ಲಿ ನೀವು ಲಗೇಜ್ ಇಡ್ಬೋದು, ಗ್ರ್ಯಾಬಿಂಗ್ ಹ್ಯಾಂಡಲ್ ಸಿಗುತ್ತೆ. ಮತ್ತು ಎಕ್ಸ್ಟ್ರಾ ಏನಂದರೆ ಇದೆಯಲ್ಲ ನೋಡಿ, ಆರಾಮಾಗಿ ಮಲ್ಕೊಂಡು ಹೋಗ್ಬೋದು ನೀವು. ಸಕ್ಕತ್ತಾಗಿದೆ ಪ್ರೀಮಿಯಮ್ ಮಾತ್ರ. ಬಟ್ ಇದು ಡಬಲ್ ರೇಟ್ ನೀವು ಪೇ ಮಾಡಬೇಕು. ಒನ್ ಸಿಕ್ಸ್ಟಿ ಏನು ಸಕ್ಕದಾಗಿ ಸ್ಪೀಡ್ ಇತ್ತು ಗುರು. 160 ಟಚ್ ಹೊಡಿತು. ಸಕ್ಕದಾಗಿತ್ತು ಸೀನ್ ಮಾತ್ರ, ಸೀರಿಯಸ್ ಆಗಿ ಹೇಳ್ತೀನಿ. ಮತ್ತು ನಮ್ಮ ಸ್ಟಾಪ್ ಬಂದುಬಿಡ್ತು ಇಲ್ಲಿಯನ, ಯಾಕಂದರೆ ಒಂದೇ ಸ್ಟಾಪ್ ಟಿಕೆಟ್ ಬುಕ್ ಮಾಡಿದ್ದು. ಅದಕ್ಕೆ ಈ ಸೆಕ್ಷನ್ ಕವರ್ ಮಾಡಿ ನಿಮ್ಗೆ 160 ಸ್ಪೀಡ್ ತೋರಿಸ್ಬೇಕಿತ್ತು. ಟ್ರೈನಿಂದ ಎಕ್ಸಿಟ್ ಹೊಡೆದ್ರೆ ನೀವು ತಿರ್ಗಾ ಲಾಂಜಲ್ಲೇ ಬರೋದು. ಲಾಂಜಲ್ಲಿ ಬಂದಾದ್ಮೇಲೆ ತಿರ್ಗಾ ನೀವು ಸ್ಕ್ಯಾನ್ ಮಾಡಿ ಎಕ್ಸಿಟ್ ಮಾಡಬೇಕು ನಿಮ್ಮ ಪ್ರೀಮಿಯಮ್ ಲಾಂಜ್ನ. ಸೊ ಟಿಕೆಟ್ ನಿಮ್ಮ ಜೊತೆ ಇರೋದು ಇಂಪಾರ್ಟೆಂಟ್. ಮುರಾದ್ನಗರ್ ಪ್ರೀಮಿಯಮ್ ಲಾಂಜಿಂದ ಆಚೆ ಬಂದೆ. ಇವಾಗ ತಿರ್ಗಾ ನಾವು ಆ್ಯಕ್ಚುಲಿ ಶೆಕೆ ತುಂಬ ಇದೆ. ತಿರ್ಗಾ ನಾವು ರ್ಯಾಪಿಡ್ ರೈಲಲ್ಲೇ ಹೋಗೋದು ವಾಪಸ್ಸು. ಸೊ ವೀಡಿಯೋ ರ್ಯಾಪಿಡ್ ರೈಲ್ ಒಳಗಡೆ ಏನು ಮಾಡೋಣ, ಮಾತಾಡೋಣ. ಏನೆಲ್ಲ ಫೀಚರ್ಸ್ ಇದೆ, ಫೀಚರ್ಸ್ ಎಲ್ಲ ನಿಮ್ಗೆ ತೋರಿಸಿದ್ದೀನಿ. ಏನೆಲ್ಲ ಫೀಚರ್ಸ್ ಇಲ್ಲ ಆ್ಯಕ್ಚುಲಿ ಹೇಳಕ್ಕೆ ಹೋದರೆ ಟಿಕೆಟ್ ಪ್ರೈಸ್ ಇದು ತುಂಬ ಕಾಸ್ಟ್ಲಿ ಇದೆ. ಮತ್ತು ಫೆಸಿಲಿಟಿ ಅಷ್ಟೊಂದಿಲ್ಲ ಆ್ಯಕ್ಚುಲಿ. ಎಸ್ಕಲೇಟರ್ ಸ್ಟೇಷನ್ಸು ವರ್ಕ್ ಆಗ್ತಿಲ್ಲ. ಅದಾದಮೇಲೆ ಹೇಳಕ್ಕೆ ಹೋದರೆ ಟ್ರೈನ್ ಮೇಂಟೆನೆನ್ಸ್ ಅಷ್ಟು ಚೆನ್ನಾಗಿಲ್ಲ. ಪ್ಲ್ಯಾಟ್ಫಾರ್ಮ್ ಮೇಂಟೆನೆನ್ಸ್ ಓಕೆ ಆಗಿದೆ. ವಾಶ್ರೂಮ್ ಮೇಂಟೆನೆನ್ಸ್ ಅಷ್ಟು ಚೆನ್ನಾಗಿಲ್ಲ. ಲೈಕ್ ಕಾಸಂತೂ ಹೆವಿಯಾಗಿ ತೊಗೊತಿದ್ದಾರೆ ಹೇಳಕ್ಕೆ ಹೋದರೆ. ಈಗ ಸರ್ವಿಸ್ ಇರೋದು ಶಾಯಿಬಾಬಾದಿಂದ ಮೇರಠ್ ಸೌತ್ವರೆಗೂ. ಅದಕ್ಕೆ ನಾರ್ಮಲ್ ಟಿಕೆಟು ಲೈಕ್ ಸ್ಟ್ಯಾಂಡರ್ಡ್ ಟಿಕೆಟ್ ಬಂದು 120 ರೂಪೀಸ್ ಗುರು. ನೀವು ಪ್ರೀಮಿಯಮ್ ಮಾಡೋಕ್ಕೆ ಹೋದರೆ ಐ ಎಸ್ 110 120, ಪ್ರೀಮಿಯಮ್ ಮಾಡೋಕ್ಕೆ ಹೋದರೆ 220 or 240 ಆಗುತ್ತೆ. ಡಬಲ್ಲು ಸ್ಟ್ಯಾಂಡರ್ಡ್ ಎಷ್ಟಿರುತ್ತೆ ಅದಕ್ಕಿಂತ ಡಬಲ್ ಬಂದು ಇದ್ರ ಟಿಕೆಟು. ವೆರಿ ಸ್ಪೀಡ್ಗೋಸ್ಕರ ಇವ್ರು ಎಷ್ಟು ಚಾರ್ಜ್ ಮಾಡ್ತಿದ್ದಾರೋ ನನಗೆ ಗೊತ್ತಿಲ್ಲ. ಟ್ರೈನ್ ಒಳಗಡೆ ಕ್ಲೀನ್ ಇದೆ, AC ಎಲ್ಲ ಇದೆ. ಬಟ್ ಅದೇ ಮತ್ತು ಕೆಲಸ ಮಾಡೋರು ಟಿಕೆಟ್ ಕೊಟ್ಟರು ಅಂತ ಹೇಳಿದ್ರೆ ಅಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಅದಾದಮೇಲೆ ವೆಂಡಿಂಗ್ ಮಷಿನ್ ವರ್ಕ್ ಆಗ್ತಿಲ್ಲ. ನನಗೆ ಸೀರಿಯಸ್ ಆಗಿ ಅರ್ಥ ಆಗ್ತಿಲ್ಲ ಇದು ಏನು ನಡೀತಿದೆ ಅಂತ. ಅದಕ್ಕೆ ಸುಮಾರು ಪ್ಯಾಸೆಂಜರ್ಸ್ ಟ್ರಾವೆಲ್ ಮಾಡ್ತಿಲ್ಲ. ತುಂಬ ಪ್ಯಾಸೆಂಜರ್ ಇದರಲ್ಲಿ ಟ್ರಾವೆಲ್ ಮಾಡ್ತಿಲ್ಲ. ಆಕ್ಯುಪೆನ್ಸಿ ಕಡಿಮೆ ಇದೆ ಆ್ಯಕ್ಚುಲಿ ಇದರಲ್ಲಿ. ಅದಾದಮೇಲೆ ಲೇಡೀಸ್ಗೆ ಒಂದು ಕೋಚ್ ಸಪ್ರೇಟಾಗಿ ಕೊಡ್ತಿದ್ದಾರೆ. ಮತ್ತು ಅದರಲ್ಲಿ ನಿಮಗೆ ಪ್ರೀಮಿಯಮ್ ಸಿಗುತ್ತೆ ಒಂದು ಕೋಚು. ಸೊ 2 ಕೋಚು ಇಲ್ಲೇ ಹೋಗ್ಬಿಡುತ್ತೆ, ಒಂದು ಪ್ರೀಮಿಯಮು ಒಂದು ಬಂದು ಲೇಡೀಸ್ಗೆ. ಮತ್ತು ನೀವು ಟ್ರಾವೆಲ್ ಮಾಡಬೇಕಂದ್ರೆ ಪ್ರೀಮಿಯಮಲ್ಲಿ ಮಾಡ್ಬೋದು, ಪ್ರೈಸ್ ಜಾಸ್ತಿ ತೊಗೊಂತಾರೆ. ಇದರಲ್ಲಿ ಸ್ವಲ್ಪ ಅದೇ ಕುಷ್ನಿಂಗ್ ಅದರಲ್ಲಿ ಸ್ವಲ್ಪ ಬೆಟ್ರ್ ಇದೆ. ರಿಕ್ಲೈನ್ ಮಾಡ್ಕೊಂಡು ಆರಾಮಾಗಿ ಮಲ್ಕೊಂಡು ಹೋಗ್ಬೋದು ಆ್ಯಕ್ಚುಲಿ. ಹೇಳಕ್ಕೆ ಹೇಳಿದ್ರೆ ಈಗ ನಮೋ ಭಾರತ್ ರ್ಯಾಪಿಡ್ ರೈಲ್ ನಮ್ದು ಇದೆಯಲ್ಲ, ಸೊ ಇದು ಹೆಸರಲ್ಲೇ ಇನ್ನೊಂದು ನಮೋ ಭಾರತ್ ರ್ಯಾಪಿಡ್ ರೈಲ್ ನಮ್ಮದು ಏನಂತಾರೆ ಅದು ಒಂದೇ ಮೆಟ್ರೋ ಇತ್ತಲ್ಲ, ಅದು ಹೆಸರು ನಮೋ ಭಾರತ್ ರ್ಯಾಪಿಡ್ ರೈಲ್ ಇಟ್ಬಿಟ್ಟಿದ್ದಾರೆ. ಸೊ ಅದ್ರದ್ದು ಕಾಸ್ಟ್ ಕಡಿಮೆ ಇದೆ, ಇದ್ರದ್ದು ಕಾಸ್ಟ್ ನೆಕ್ಸ್ಟ್ ಲೆವೆಲ್ ಗುರು. ನಾನು ಮುರಾದ್ನಗರಿಂದ ಶಾಯಿಬಾಬಾದ್ಗೆ ಹೋಗ್ತೀನಲ್ಲ, ನಾರ್ಮಲ್ ಸ್ಟ್ಯಾಂಡರ್ಡಲ್ಲಿ 60 ರೂಪೀಸು, ಪ್ರೀಮಿಯಮ್ ಡಬಲ್ ಮಾಡಿಬಿಡಿ 120. ಸೊ ಚಾರ್ಟ್ ಹಾಕಿರ್ತೀನಿ, ಅದು ಕರೆಕ್ಟಾಗಿ ಕಾಣಿಸಿಲ್ಲ ಅಂದರೆ ನೆಕ್ಸ್ಟ್ ಫ್ರೇಮಲ್ಲಿ ಶಾಯಿಬಾಬಾದ್ ಟು ಮೇರಠ್ ಸೌಟ್ವರೆಗೂ ನಿಮಗೆ ಪ್ರೈಸ್ ಆಗಿಬಿಡ್ತೀನಿ. ಮತ್ತು ನೆಕ್ಸ್ಟ್ ಜರ್ನಿ ನೆಕ್ಸ್ಟ್ ಲೆವೆಲ್ ಇರೋದು ಗುರು, ನೆಕ್ಸ್ಟ್ ಲೆವೆಲ್ ಇರುತ್ತೆ ನೆಕ್ಸ್ಟ್ ಜರ್ನಿ. ಅದೊಂದು ರಾಜಧಾನಿ. ನೀವು ನೋಡಿರ್ತೀರ ಫ್ಲೈಟ್ ಜರ್ನೀಸ್ ನಾನು ಮಾಡ್ತಿರ್ತೀನಿ, ನೋಡಿರ್ಬೋದು ನೀವು. ಎಸ್ ಓಕೆ, ನಾನು ಫ್ಲೈಟ್ ಜರ್ನೀಸ್ ಮಾಡ್ತಿದ್ದೀನಿ, ಅಷ್ಟೊಂದು ಈ ಚಾನಲಲ್ಲಿ ಬಂದಿಲ್ಲ. ಸೊ ಆ ಟ್ರೈನ್ದು ಪ್ರೈಸ್ ಬಂದು ಫ್ಲೈಟ್ಗಿಂತ ಕಾಸ್ಟ್ಲಿ ಗುರು. ನಾನೇ ಶಾಕ್ ಆಗಿಬಿಟ್ಟೆ. ಟಿಕೆಟ್ ಬುಕ್ ಮಾಡುವಾಗ ನಾನು ತಲೆ ಇಟ್ಕೊಂಡ್ಬಿಟ್ಟೆ ಗುರು, ಇಷ್ಟು ಇರೋದಾ ಟಿಕೆಟು, ಲೈಕ್ ಟ್ರೈನ್ ಟಿಕೆಟ್ ಇಷ್ಟು ಇರುತ್ತಾ. ಅದು ಫಸ್ಟ್ AC, ನನ್ನ ಲೈಫ್ದು ಫಸ್ಟ್ AC ಇರುತ್ತೆ. ಸೊ ನೋಡೋಣ ಹೆಂಗಿರುತ್ತೆ. ರಾಜಧಾನಿನೂ ನನ್ನ ಲೈಫ್ದು ಫಸ್ಟು, ಸರಿನಾ? ಸೊ ನೀವು ವೆಯ್ಟ್ ಮಾಡಿ ಆ ವೀಡಿಯೋಗೆ, ನೆಕ್ಸ್ಟ್ ಪಾರ್ಟೇ ಆ ವೀಡಿಯೋ ಗುರು. ವೆಯ್ಟ್ ಮಾಡ್ಬೋದಲ್ಲ ನೀವು ಸ್ವಲ್ಪ ದಿನ. Attention please, there will be a short delay to this service. We apologize for the inconvenience caused. ಮಾತಾಡೋಕೆ ಹೋದರೆ ಫ್ರೀಕ್ವೆನ್ಸಿ ತುಂಬ ಕಡಿಮೆ ಟ್ರೈನ್ದು. ಅದಾದಮೇಲೆ ಯಾವಾಗ ಬೇಕಾದರೂ ಅವಾಗ ಲೇಟ್ ಮಾಡಿಬಿಡ್ತಾರೆ ಗುರು. ಸೀರಿಯಸ್ ಆಗಿ ನನಗೆ ಅರ್ಥ ಆಗಲ್ಲ ಏನು ನಡೀತಿದೆ ಅಂತ ಈ ಟ್ರೈನ್ ಜೊತೆ. ಓ ಮೈ ಗಾಡ್, ಸೀರಿಯಸ್ ಆಗಿ ನಾನು ಇದನ್ನೇ ನಂಬ್ಕೊಂಡ್ಬಿಟ್ಟು ಟಾಪ್ ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡೋಕೆ ಹೋಗ್ತಿದ್ರೆ ಆಗ್ತಿಲ್ಲ. ಅದು ಅಲ್ಲೇ ಮುಂದೆ ಹೋಗ್ಬಿಟ್ರಲ್ಲ, ಟಾಪ್ ಸ್ಪೀಡ್ ಸಿಕ್ಬಿಡ್ತು 160 km/h.
ಸರಿ, ಮತ್ತು ಈ ವಿಡಿಯೋಲಿ ಇಷ್ಟೇ. ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಶಬ್ದ ಪದ ಏನಾದರೂ ಮಿಸ್ಟೇಕ್ ಮಾಡಿದರೆ ಕ್ಷಮಿಸ್ಬಿಡಿ. ಯಾಕೆಂದರೆ ನಾನು ಒಬ್ಬ ಯು ಪಿ ಹುಡುಗ, ಯು ಪಿಯಿಂದ ಬಂದು ಕನ್ನಡ ಕಲಿತು ನಿಮ್ಗೆ ಕನ್ನಡ ಕಂಟೆಂಟ್ ಪ್ರೊವೈಡ್ ಮಾಡ್ತೀನಿ. ಸೊ ನನಗೆ ಗೊತ್ತು ಶಬ್ದ ಇಲ್ಲಾಂದರೆ ಪದದಲ್ಲಿ ಮತ್ತು ವಾಕ್ಯ ಮಾಡೋದ್ರಲ್ಲಿ ಮಿಸ್ಟೇಕ್ ಆಗೇ ಆಗುತ್ತೆ. ಸರಿ, ಮತ್ತು ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಗುರು, ಸಪೋರ್ಟ್ ಮಾಡಿ ಗುರು, ಸರಿನಾ? ಸರಿ, ಮತ್ತು ನಾನು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ.